ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಮಳೆಗಾಲದಲ್ಲೂ ಗಿಡಕ್ಕೆ ನೀರು ಹಾಕೋ ಥರ ಆಗಿದೆ. ನಮ್ಮ ಗ್ರೋ ಬ್ಯಾಗಲ್ಲಿರೋ ಗುಲಾಬಿ ಗಿಡಗಳೆಲ್ಲ ಬಾಡೋಗ್ಬಿಟ್ಟಿದೆ. ಒಂದು 2 ದಿನ ಆಯಿತು. ಏನಂತಂದರೆ ಬಿಸಿಲು ಸಿಕ್ಕಾಪಟ್ಟೆ, ಹಾಗಾಗಿ ಬಾಡೇ ಹೋಗ್ಬಿಟ್ಟಿದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನೋಡಿ ಹಿಂಗಾಗಿದೆ, ಚಿಗುರುಗಳೆಲ್ಲ ಬಾಡೋಗಿದೆ ಪಾಪ. ನೋಡಿ ಯಾವ ಥರ ಆಗಿದೆ. ಈ ಥರ ಮಳೆಗಾಲ ಅಂತಲೇ ಅನ್ನಿಸ್ತಾ ಇಲ್ಲ. ಬಿಕಾಸ್ ಗ್ರೋ ಬ್ಯಾಗಲ್ಲಿರೋ ಪಾಟ್ಗಳಿಗೆ ನೀರು ಹಾಕೋದು ಅದು ಅಲ್ಲದೆ ಇದರಲ್ಲಿ ನೋಡಿ ಒಂದು ದೊಡ್ಡ ತುಳಸಿ ಗಿಡ ಇದೆ, ಗುಲಾಬಿ ಗಿಡ ಬೇರೆ ಜೊತೆಯಲ್ಲೇ ಇದೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಬೇಕು ಅದಕ್ಕೆ. ಇದೆಲ್ಲ ಸರಿಯಾಗಿದೆ ನೋಡಿ, ಏನು ಬಾಡಿ ಹೋಗಿಲ್ಲ. ಬಟ್ ಇದು ಒಂದು ಬಾಡೋಗಿದೆ. ಆ ಕಡೆ ಒಂದು ಗಿಡ ಚಿಕ್ಕ ಬುಕ್ಕು ರೈಲು ಬಂತು. ಇಲ್ಲಿ ನಡುಕೆ ಪರ್ದಾಗೆ ಕೊಳ್ಳಿತತ್ತ. ಫ್ರೆಂಡ್ಸ್, ಇವತ್ತೊಂದು ರೆಸಿಪಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಸ್ವಲ್ಪ ಗಾಂಧಾರಿ ಮೆಣಸು ಬೇಕು, ಅದನ್ನು ಕೊಯ್ಯೋಣ ಇವಾಗ ಅಂತ ಹೊರಟಿದ್ದೀನಿ. ಈ ಥರ ಏನಾದರೂ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ, ಖಾರವಾಗಿ. ಒಂದು 4-5 ಇದ್ರೂ ಸಾಕಾಗುತ್ತೆ. ಸೊ ಅದನ್ನು ಕೊಯ್ಯೋಣ. ಒಂದು ಸಣ್ಣ ಗಿಡನ ಪಾಟಲ್ಲಿ ಹಾಕ್ಕೊಂಡು ಕೂಡ ಬೆಳೆಸ್ಕೋಬೋದು, ಯಾರಾದರೂ ಪಾಟಲ್ಲಿ ಹಾಕಿ ಬೆಳೆಸೋದಕ್ಕೆ ಇದ್ದರೆ ಅಷ್ಟು. ಬಿಕಾಸ್ ಅಷ್ಟು ಚಿಕ್ಕ ಗಿಡದಲ್ಲೇ ಆಗುತ್ತೆ. ಒಂದು ಗಿಡ ಇದ್ದರೆ ಎಷ್ಟೊಂದು ಸಮಯ ಅದು ಹಂಗೆ ಇರುತ್ತೆ, ಏನೂ ಹಾಳಾಗಲ್ಲ, ಬೇಗ ಸತ್ತೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಮೆಣಸಿನ್ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಇಷ್ಟೊಂದಾಗಿದೆ ಅಂತ. ಸೊ ಒಂದು ಸ್ವಲ್ಪ ಕೊಯ್ಕೊಳ್ಳೋಣ, ಬೇಕಾದಾಗ ಫ್ರೆಶ್ ಆಗಿ ಈ ಥರ ಕೊಯ್ಕೊಂಡ್ರೆ ಆಯಿತು. ಅಂಗಳದಲ್ಲೇ ಇದ್ದರೆ ಇದು ಒಂದು ಅಡ್ವಾಂಟೇಜ್ ನೋಡಿ. ತೋಟಕ್ಕೆ ಹೋಗಬೇಕು ಅಂತೆಲ್ಲ ಇಲ್ಲಿಂದನೇ ಕೊಯ್ಕೊಬೋದು. ಅರ್ಜೆಂಟಲ್ಲೇ ಬಂದುಬಿಟ್ಟು ಕೊಯ್ಕೊಂಡು ಅಡುಗೆಗೆ ಯೂಸ್ ಮಾಡ್ಬೋದು. ಎಂತ ಮಾಡ್ತಿದ್ದೆ? ಒಂದಿಷ್ಟು ತೊಗೊಂಡಿದ್ದೀನಿ, ಸಾಕು ಇವತ್ತಿಗೆ ಇದು. ಎಲ್ಲ ನೋಡಿದ್ರು ಸೊಳ್ಳೆಗಳು ಬರುತ್ತೆ ಫ್ರೆಂಡ್ಸ್, ಎಲ್ಲೋದ್ರೂ. ಬಿಕಾಸ್ ಅಷ್ಟು ಸೊಳ್ಳೆಗಳು ಶುರುವಾಗ್ಬಿಟ್ಟು, ಈ ಮಳೆ ಬೇರೆ ಒಂದು ಸರಿ ಬರುತ್ತೆ, ಒಂದು ಸರಿ ಫುಲ್ ಬಿಸಿಲು ಬಂದುಬಿಡುತ್ತೆ. ಸರಿಯಾಗಿ ಮಳೆ ಬರ್ತಾಯಿದ್ರೆ ಸೊಳ್ಳೆಗಳಿರಲ್ಲ. ಬಟ್ ಈ ಸತಿ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆಗಳು ಎಲ್ಲ ಕಡೆಯೂ. ಹಾಗೆ ಫ್ರೆಂಡ್ಸ್, ಇವಾಗ ಇಲ್ಲಿ ಮೇಲೆಗಡೆ ಬಂದಿದ್ದೀವಿ, ಅಬರೆ ಇದೆ. ಸೊ ಅದನ್ನು ಕೊಯ್ಯೋಣ. ಇವಾಗ ಮಳೆ ಬಂದಿದೆಯಲ್ವ ಒಂದು ಸ್ವಲ್ಪ, ಅದರ ನಂತರ ಇವಾಗ ಗಿಡ ಸ್ವಲ್ಪ ಚೆನ್ನಾಗಾಗಿದೆ. ಏನೋ ಗೊತ್ತಿಲ್ಲ, ಸಮ್ಮರಲ್ಲಿ ಚೆನ್ನಾಗಾಗಲ್ಲ ಅನಿಸುತ್ತೆ. ಅಲ್ಲಲ್ಲಿ ಇವಾಗ ಒಂದಷ್ಟು ಕಾಯಿಗಳನ್ನು ಬಿಟ್ಟಿದೆ. ಇದು ಆ್ಯಕ್ಚುಲಿ ಹಾಕಿ ತುಂಬ ಸಮಯ ಆಯಿತು. ಬಟ್ ಆವಾಗ ಇಷ್ಟೇನೂ ಆಗಿರಲಿಲ್ಲ, 1-2 ಏನೋ ಆಗ್ತಿತ್ತು. ಬಟ್ ಇವಾಗ ಒಂದಷ್ಟು ಕಾಯಿಗಳು ಕಾಣಿಸ್ತಾ ಇದೆ. ಸೊ ಅದನ್ನು ಕೊಯ್ಯೋಣ ಅಂತ ಬಂದಿದ್ದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಇವಾಗ ಕೊಯ್ಯೋಣ. ಮಳೆ 1-2 ಮಳೆ ಬಂದ ನಂತರ ಇದು ಇಷ್ಟು ಚೆನ್ನಾಗಾಗಿದೆ. ಇಲ್ಲ ಅಂತಂದರೆ ಫುಲ್ ಸತ್ತೋಗಂಗಾಗಿತ್ತು ನೀರೆಷ್ಟೇ ಹಾಕಿದ್ರೂ. ಹಾಗಾಗಿ ಇವಾಗ ಕೊಯ್ಯೋಣ ಅಂತ ಬಂದಿದ್ದೀವಿ. ಸೊ ಕೊಯ್ಯೋಣ ಬನ್ನಿ. ಹಾಂ, ಅದೇ ಇದೆ ಬಾ, ಇಲ್ಲಿ ತೋರಿಸುತ್ತಾನೆ. ಈ ತರಕಾರಿ ಯಾರಿಗೆಲ್ಲ ಗೊತ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿರುತ್ತೆ, ಇದು ಪಲ್ಯಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ. ಹಾಂ, ಇದುವೇ ಅಬರೆ. ಬಂದರು ನಮಗೆ ವಿಡಿಯೋ ಮಾಡ್ಕೊಡೋಕ್ಕೆ ಹೆಲ್ಪ್ ಮಾಡಿ. ಆಯ್ತಿಲ್ಲ? ರೆಡಿ 1 2 3. ಫ್ರೆಂಡ್ಸ್, ಇವಾಗ ಇನ್ನು ಹಾರ್ವೆಸ್ಟಿಂಗ್ ಆಗ್ತಾಯಿದೆ. ಆ್ಯಂಡ್ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹಸ್ಬೆಂಡನ್ನು ಕೂಡ ಕರೆದಿದ್ದೆ, ಬನ್ನಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅವ್ರು ಕೂಡ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಏನಾದರೂ ವೀಡಿಯೋ ಮಾಡಬೇಕಾದ್ರೆ ಯಾರಾದರೂ ಇದ್ದರೆ ಹೆಲ್ಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂತಂದರೆ ನಾನೇ ಟ್ರೈಪಾಡ್ ಸೆಟ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಆ್ಯಂಡ್ ಪಾಪು ಕೂಡ ಒಂದು ಕಡೆ ನಿಲ್ಲಲ್ಲ, ಅದೊಂದು ಸೊಳ್ಳೆ ಬರುತ್ತೆ ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಅಳಕ್ಕೆ ಶುರು ಮಾಡ್ತಾಳೆ. ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಈ ಸತಿ ಫಸ್ಟ್ ಟೈಮ್ ಇದು ಇಷ್ಟು ಸಿಕ್ಕಿರೋದು. ಲಾಸ್ಟ್ ಟೈಮ್ ಎಲ್ಲ ಒಂದು 3 ಎಲ್ಲ ಸಿಕ್ಕಿತ್ತು ಅಷ್ಟೇ. ಮಿನಿ ವ್ಲಾಗರ್
ಇದ್ರ ಪಲ್ಯ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾರಿಗೆಲ್ಲ ಈ ತರಕಾರಿ ಬಗ್ಗೆ ಗೊತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತರಕಾರಿ ಎಲ್ಲ ಕೊಯ್ಕೊಂಡು ಬರೋವಷ್ಟರಲ್ಲೇ ಸಂಜೆ ಆಗಿಬಿಟ್ಟಿತ್ತು. ಸೊ ಇವಾಗ ಅತ್ತೆ ಆಲ್ರೆಡಿ ಕೊಟ್ಟಿಗೆ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಅದನ್ನೆಲ್ಲ ಮಡಚಿ ಒಲೆಯಲ್ಲಿ ಇಡಬೇಕು. ಸೊ ಇದಂತೂ ಈ ಹಲಸಿನ ಹಣ್ಣು ಸೀಸನಲ್ಲಿ ಕಾಮನ್, ವಾರಕ್ಕೆ ಒಂದು ಸತಿ ಆದರೂ ಮಾಡೇ ಮಾಡ್ತೀವಿ ನಾವಂತೂ. ಬಿಕಾಸ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಹಾಗೆ ಇವಾಗ ಹಲಸಿನ ಹಣ್ಣು ಕೊಟ್ಟಿಗೆ ರೆಡಿ ಆಯಿತು. ಸೊ ಇನ್ನೇನು ಇದು 1 ಅವರ್ ಚೆನ್ನಾಗಿ ಬೆಂದರೆ ಆಯಿತು. ಸ್ಟೀಮರಲ್ಲಿ ಇಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ. ಇದರ ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಾಂಗ್ ವೀಡಿಯೋದಲ್ಲಿ. ಸೊ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನೀವು ಕೂಡ ಚೆಕ್ ಮಾಡಿ ಆ್ಯಂಡ್ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಒಂದು ಕಡೆ ಕೊಟ್ಟಿಗೆ ಕೂಡ ಬೇಯ್ತಾ ಇದೆ ಆ್ಯಂಡ್ ಈ ಕಡೆ ನಾನು ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇರೆ ಥರನೇ ಮಾಡ್ತಾ ಇರೋದು ಆ್ಯಂಡ್ ಸ್ವಲ್ಪ ಮಸಾಲೆಯಾಗಿ ಮಾಡೋಣ ಅಂತ. ಇವಾಗ ಒಂದು ಸ್ವಲ್ಪ ಕಡಲೆಕಾಯಿ ಅದ್ರ ಜೊತೆಗೆ ಗುರೆಳ್ಳನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಒಂದು ಮಸಾಲೆಗೆ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪನ್ನು ಸ್ವಲ್ಪ ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ರುಬ್ಕೊಂಡಿದ್ದೀನಿ. ಹಾಗೆ ಆವಾಗಲೇ ಮಾಡಿರುವಂಥ ಕಡಲೆಕಾಯಿ ಮತ್ತು ಗುರೆಳ್ಳು ಪುಡಿನೂ ಕೂಡ ರೆಡಿ ಇದೆ. ಇವಾಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಒಂಚೂರು ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಅದಾಗಿದ ನಂತರ ನಾವು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂತಂದಾಗ ನಾವು ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಜಜ್ಜಿಕೊಂಡು, ಜಾಸ್ತಿ ಏನೂ ಬೇಕಾಗಲ್ಲ ರುಬ್ಬುವಾಗ ಹಾಕಿರೋದ್ರಿಂದ. ಸೊ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಾಗಿದ ನಂತರ ನಾವು ರುಬ್ಬಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ಫ್ರೈ ಆಗಿದೆ ಅಂತಂದಾಗ ಒಂದು ಸ್ವಲ್ಪ ಅರಶಿನ ಪುಡಿ, ಉಪ್ಪು ಹಾಕಿ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮುಚ್ಚಿ ಇಡೋಣ. ಬೇಯಬೇಕದು, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅವಾಗ. ಸೊ ಅದಾಗಿದ್ದ ನಂತರ ನಾನಿಲ್ಲಿ ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ನಾರ್ಮಲಾಗಿ ಮಾಡ್ತಾ ಇರ್ತೀವಲ್ವ ನಾವು, ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ, ಚಪಾತಿಗೆ ಅನ್ನಕ್ಕೆಲ್ಲದಕ್ಕೂ ರುಚಿಯಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ ಇವತ್ತು. ಇದನ್ನು ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಬೇಯಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಒಂದು ತುಂಡು ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ, ಒಂದು ಚಿಕ್ಕ ಪೀಸ್ ಅಷ್ಟು. ಇದು ಬೇಕು ಅಂತಂದರೆ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದಿಷ್ಟನ್ನು ಹಾಕಿ ಮುಚ್ಚಿ ನಾನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ನೀರಾಗಿದೆ. ನಿಮಗೆ ನೀರು ಬೇಕು ಒಂದು ಸ್ವಲ್ಪ ಅಂತ ಗ್ರೇವಿ ಥರ ಬೇಕು ಅಂತಂದರೆ ಸ್ವಲ್ಪ ಹಾಗೆ ಇಟ್ಕೋಬೋದು, ಇಲ್ಲ ಅಂತಂದರೆ ಫುಲ್ ನೀರನ್ನು ಆರಿಸಿ ಪಲ್ಯ ಥರ ಮಾಡ್ಕೋಬೋದು. ಹಾಗೆ ಇಲ್ಲಿ ಒಂದು ಚೂರು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ, ಯಾವ ಸಾಂಬಾರು ಪುಡಿ ಆದರೂ ಓಕೆ. ಸೊ ಅದನ್ನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಆವಾಗಲೇ ಪುಡಿ ಮಾಡಿರುವಂಥ ಗುರೆಳ್ಳು ಮತ್ತು ಕಡಲೆಕಾಯಿ ಬೀಜದ ಪುಡಿ, ಸೊ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಹಾಕಿದಂತ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ನಾನು ಸ್ವಲ್ಪ ನೀರಾಗಿ ಇರಲಿ ಅಂತ ಹೇಳಿಬಿಟ್ಟು ಜಾಸ್ತಿ ನೀರನ್ನು ಆರ್ಸೋಕ್ಕೆ ಹೋಗಿಲ್ಲ. ಬೇಕು ಅಂತಂದರೆ ನೀವು ನೀರನ್ನು ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೋದು, ಆವಾಗ ಪಲ್ಯದ ಥರ ಚೆನ್ನಾಗಿರುತ್ತೆ. ಈ ಥರ ನಾನು ಮಾಡಿರೋದು ಚಪಾತಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಉಪ್ಪು ಫಸ್ಟಿಗೆ ಹಾಕಿದ್ದೆ ಅಲ್ವ, ಸೊ ಅದೇ ಕರೆಕ್ಟಾಗಿತ್ತು, ಮತ್ತೇನು ಸೇರ್ಸೋಕ್ಕೆ ಹೋಗಿಲ್ಲ. ಬೇಕು ಅಂತಂದರೆ ನೀವು ಮತ್ತೆ ನೋಡಿಕೊಂಡು ಸೇರಿಸ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಆ್ಯಂಡ್ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಅದ್ರ ಘಮ ಅಂತೂ ಸಕ್ಕತ್ತಾಗಿರುತ್ತೆ, ಊಟದ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಬಿಸಿ ಊಟ ಎಲ್ಲ ಮಾಡಿ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಅದಾಗಿದ್ದಂದ್ರೆ ನೆಕ್ಸ್ಟ್ ಡೇ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹೊರಡ್ತಾ ಇದ್ದೀವಿ, ಉಪನಯನ ಇತ್ತು ಒಂದು, ಸೊ ಅದಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ನಾನು ಯಾವ ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ಇವತ್ತು ಈ ಬ್ಲ್ಯಾಕ್ ಸ್ಯಾರಿ. ನೀವು ಆಲ್ರೆಡಿ ನಾನೊಂದು ಸರಿ ಇದನ್ನು ವೇರ್ ಮಾಡಿದ್ದೆ, ಅವಾಗ ತೋರಿಸಿದ್ದೆ ಈ ಸ್ಯಾರಿ. ಆ್ಯಂಡ್ ಇದರ ಬ್ಲೌಸ್ ಡಿಸೈನ್ಸ್ ಎಲ್ಲ ಅದನ್ನು. ಸೊ ಈ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಸ್ಯಾರಿ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಬ್ಲೌಸ್ ಸ್ಟಿಚಿಂಗ್ ಅಷ್ಟೇ ಸಕ್ಕತ್ತಾಗಿದೆ. ಆ್ಯಂಡ್ ಈ ಸ್ಯಾರಿನ ವೇರ್ ಮಾಡ್ತೀನಿ. ಸೊ ಹಾಗೆ ಈ ಸ್ಯಾರಿ ವೇರ್ ಮಾಡಿದಾಗ ತುಂಬ ಜನ ನಾನು ಇದರಲ್ಲಿ ಹಾಕಿರೋಂಥ ಆ್ಯಕ್ಸೆಸರೀಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ. ಸೊ ಅದರೆಲ್ಲ ಪ್ರಾಡಕ್ಟ್ಸನ್ನು ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ ಆಯಿತಾ. ಆ್ಯಂಡ್ ಹೇರ್ ಕ್ಲಿಪ್ ಕೂಡ ಅಷ್ಟೇ, ಆ ವ್ಲಾಗಲ್ಲಿ ನನಗೆ ಹೇಳೋಕ್ಕಾಗಿರಲಿಲ್ಲ, ಇದನ್ನು ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸ್ಯಾರಿಗೆ. ನೋಡೋಕ್ಕಂತೂ ಎಷ್ಟು ರಿಚಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿದೆ ಇದು ಹೇರ್ ಕ್ಲಿಪ್ಪು. ಇದರ ಲಿಂಕ್ ಕೂಡ ಟ್ಯಾಗ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿದೆ. ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 4 ವರ್ಷ ಆಯಿತು. ಹಾಗೆ ಇದೆ, ಹಿಂಗಿದೆ. ನಾನು ತೊಗೋಬೇಕಾದ್ರೆ ಅದೇ ಥರ ಇದೆ, ಒಂಚೂರು ಕಲರ್ ಹೋಗೋದು ಅಂತ, ಏನೋ ಸ್ಟೋನ್ ಕಿತ್ತೋಗೋದು ಆ ಥರ ಎಲ್ಲ ಏನೂ ಆಗಿಲ್ಲ. ತುಂಬಾ ಸೂಪರ್ ಆಗಿದೆ ಆಯಿತಾ. ಒಂದು ರಿಚ್ ಲುಕ್ಕೇ ಕೊಡುತ್ತೆ ನಿಮಗೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದೆ. ಸೊ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಫುಲ್ ರೆಡಿ ಆದ ನಂತರ ಮತ್ತೆ ಸಿಗ್ತೀನಿ ನಿಮಗೆ. ಆವಾಗಲೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮತ್ತೇನು ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ನಾನು ರೆಡಿ ಆದ ನಂತರ ಮತ್ತೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ವೀಡಿಯೋ ಮಾಡೋಕ್ಕೇ ಆಗಿರಲಿಲ್ಲ. ಸೊ ಈ ವ್ಲಾಗನ್ನು ಎಂಡ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಇವಾಗ.
ಸೊ ಬ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.